ಅದರಲ್ಲಿ ಮುಖ್ಯವಾಗಿ ನಾವು ತೆಗೆದುಕೊಳ್ಬೇಕಾಗ್ತದೆ, ಗುರುವು ಮೇ ತಿಂಗಳು 14ನೇ ತಾರೀಕು ಬದಲಾವಣೆಗಳನ್ನು ಕೊಡ್ತಾರೆ. 14ನೇ ತಾರೀಕು ಗುರುವಾರದಂದು ಗುರುಗ್ರಹ ಬೃಹಸ್ಪತಿಯವರು ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ವೃಷಭ ರಾಶಿಯಲ್ಲಿದ್ದಂತಹ ಗುರುವಿನ ಸ್ಥಾನ ಈಗ ಮಿಥುನ ರಾಶಿಗೆ ಬರುತ್ತೆ. ಮಿಥುನ ರಾಶಿಗೆ ಬರುವುದರಿಂದ ಮಿಥುನ ರಾಶಿವರೆಗೆ ಯೋಗ ಫಲ ಬರುತ್ತೆ ನೋಡಿ. ಇದುವರೆಗೂ ಮಿಥುನ ರಾಶಿವರೆಗೆ 12ನೇ ಮನೆಯಲ್ಲಿದ್ದಂತಹ ಗುರುವು ಬಹಳ ಮಾರಕವಾಗಿತ್ತು. ಯಾವುದೇ ಪ್ರಯತ್ನಿಸಿದ ಕೆಲಸಗಳಲ್ಲಿ ಬಹಳ ಹಿನ್ನಡೆಗಳಾಗ್ತಿತ್ತು, ಹಣಕಾಸಿನ ಗೊಂದಲಗಳಾಗ್ತಿತ್ತು, ಶುಭ ಕಾರ್ಯಗಳಲ್ಲಿ ಬಹಳವಾದಂಥ ಹಿನ್ನಡೆಗಳು ಕಾಣ್ತಾ ಇದ್ವಿ. ಯಾವುದೇ ಕೆಲಸಕ್ಕೆ ಪ್ರಯತ್ನ ಪಟ್ಟರೂ ಸಹ ಅದು ಫೇಲ್ಯೂರ್ಗಳಾಗ್ತಿದ್ದಂತಹ ವಾತಾವರಣಗಳಲ್ಲಿ ಕೂಡಿದಂತಹ ಮಿಥುನ ರಾಶಿವರೆಗೆ ಜನ್ಮದಲ್ಲಿ ಯಾವಾಗ ಗುರು ಬಂದು ಕೂತ್ಕೊಳ್ತಾರೋ ಈಗ ಅವರಿಗೆ ಬಹಳ ಅನುಕೂಲಕರವಾದಂತಹ ವಾತಾವರಣ ಸಿಗುತ್ತೆ. ಯಾಕೆ ಬುಧನ ಮನೆಗೆ ಗುರುವು ಬಂದಾಗ ಬಹಳ ಅನುಕೂಲಕರವಾದಂತಹ ವಾತಾವರಣ. ಈ ಬುಧನ ಮನೆ ಗುರುವಿಗೆ ಪುತ್ರನ ಮನೆ ಆಗುತ್ತೆ. ತನ್ನ ಪುತ್ರನ ಮನೆಗೆ ತಂದೆ ಬಂದಾಗ ಅವರಿಗೆ ಬಹಳವಾದಂಥ ಅನುಕೂಲತೆಗಳನ್ನು ಕಾಣುವಂಥದ್ದು, ಅದರಲ್ಲೂ ಸಹ ವಿಶೇಷವಾದಂತಹ ವಾತಾವರಣಗಳು ಸೃಷ್ಟಿಯಾಗುತ್ತೆ. ಅವರಿಗೆ ಹೆಚ್ಚಿನದಾಗಿ ಹೇಳಬೇಕು ಅಂದರೆ ಮನೆಗಳಲ್ಲಿ ಶುಭ ಕಾರ್ಯಗಳು ತುಂಬ ಚೆನ್ನಾಗಿರುತ್ತೆ, ಕುಟುಂಬದಲ್ಲಿ ಉತ್ತಮವಾದಂಥ ಸೌಹಾರ್ದತೆ ಇರುತ್ತೆ, ಜೊತೆಯಲ್ಲಿ ಪ್ರಯತ್ನಿಸಿದ ಕೆಲಸದಲ್ಲೆಲ್ಲೂ ಸಹ ಸಕ್ಸಸ್ ಕಾಣುವಂತಹ ಅನುಕೂಲಕರವಾದಂಥ ವಾತಾವರಣ ನಿಮಗೆ ನಿರ್ಮಾಣವಾಗುತ್ತೆ. ಜಯಕಾಲ ನಿಮ್ಮದಾಗುತ್ತೆ. ಯಾವುದೇ ವ್ಯವಹಾರಗಳಾಗಲಿ ನಿಮ್ಮ ವ್ಯವಹಾರಗಳಲ್ಲಿ ತುಂಬ ಅನುಕೂಲಕರವಾದಂಥದ್ದು, ನೀವು ಅಂದುಕೊಂಡಂತಹ ನಿರೀಕ್ಷೆಯನ್ನು ಮಾಡಿದಂಥ ಎಲ್ಲವೂ ಸಹ ನಿಮಗೆ ಅನುಕೂಲಕರವಾದಂತಹ ವಾತಾವರಣಗಳು ನಿರ್ಮಾಣ ಮಾಡಲಿಕ್ಕೆ ಗುರುವಿನ ಬಲ ತುಂಬ ಹೆಚ್ಚಿನದಾಗಿ ನಿಮಗೆ ಮಿಥುನ ರಾಶಿಯವರಿಗೆ ಬರುತ್ತೆ ನೋಡಿ.